ಮಕ್ಕಳೇ, ಈ ದಿನ ಈ ತರಗತಿಯಲ್ಲಿ ಒಂದು ಹೊಸ ಪೋಯಮ್ ಮಾಡ್ತಾ ಇದ್ದೇನೆ. ಅದ್ಯಾವುದು ಅಂತ ಹೇಳಿದ್ರೆ ದ ಫ್ಲೈ ಎನ್ನುವಂತ ಒಂದು ಪೋಯಮ್. ಫ್ಲೈ, FLY, ಫ್ಲೈ ಅಂದ್ರೆ ಇಲ್ಲಿ ಆರು ಅಂತಂದಾಗುತ್ತೆ. ಒಂದು ಅರ್ಥದಲ್ಲಿ ಫ್ಲೈಯಿಂಗ್ ಅಂತ ಕರೀತಾರೆ, ಫ್ಲೈಯಿಂಗ್ ದ ಬರ್ಡ್ ಅಂತ ಕರೀತಾರೆ. ಹೌದಾ, ಆರುವ ಪಕ್ಷಿ, ಹಕ್ಕಿ ಅಂತ ಕರೀತಾರೆ. ಇಲ್ಲಿ ಫ್ಲೈ ಅಂತ ಹೇಳಿದ್ರೆ ಇನ್ನೊಂದು ಅರ್ಥದಲ್ಲಿ ನೊಣ ಅಂತ ಬರುತ್ತೆ ಮಕ್ಕಳ. ಇನ್ನು ಫ್ಲೈ ಅಂದ್ರೆ ನೊಣ ಅಂತ ಬರುತ್ತೆ. ಸಣ್ಣ ಹುಳ ಬರ್ತಾವಲ್ಲ, ಆರುವಂತವು ರೆಕ್ಕೆ ಬಡ್ಕೊಂಡು, ವಿಂಗ್ಸ್ ಬಡ್ಕೊಂಡು, ಅವನ್ನ ಫ್ಲೈ ಅಂತ ಕರೀತಾರೆ. FLY, ಫ್ಲೈ ಅಂತ ಕರೀತಾರೆ. ಫ್ಲೈ ಮೀನ್ಸ್ ನೊಣ ಅಂತಾನು ಕರೀಬಹುದು. ಇಲ್ಲಿ ಆ ಪೋಯಮ್ ಅನ್ನ ಬರೆದಂತವ್ರು ಇಲ್ಲಿ ಒಬ್ಬ ಪೋಯೆಟ್ ಇದ್ದಾರೆ. ಅವರ ಹೆಸರು ಟೋನಿ ಬ್ರಾಡ್ಮ್ಯಾನ್ ಅಂತ. ಟೋನಿ ಬ್ರಾಡ್ಮ್ಯಾನ್ ಎನ್ನುವಂತ ಕವಿ ಈ ಒಂದು ಪದ್ಯವನ್ನ ಬರೆದಿರೋರು. ಟೋನಿ ಬ್ರಾಡ್ಮ್ಯಾನ್, TONY, ಟೋನಿ BRADMAN, ಟೋನಿ ಬ್ರಾಡ್ಮ್ಯಾನ್ ಅಂತ ಒಬ್ಬ ಆಂಗ್ಲ ಕವಿ ಈ ಒಂದು ಪದ್ಯವನ್ನ ಬರೆದಿರುವಂತದ್ದು. ನೋಡಿ, ಈ ಪದ್ಯವನ್ನ ಮೊದಲಿಗೆ ನಾನು ಓದ್ತೇನೆ. There is a fly inside my bedroom. It is driving me insane. It is buzzing round my wardrobe. It is on the window pane. It is flying the lamp shade. It is coming very close. It is landing on my pillow. It is walking on my nose. It is looking in my eyeball. Pew! It is flying off again. It is walking on the ceiling. It is driving me insane. It is buzzing and it is buzzing. It is coming near again. I will never ever get to sleep. That fly is such a pain. It is buzzing round the bedpost. It is walking on the floor. It is flying round my toys, and yes, it is buzzing on the door. The flies buzzed off and left me. So now I will close my eyes. But wait, do I hear buzzing? It is back. Surprise, surprise. ಟೋನಿ ಬ್ರಾಡ್ಮ್ಯಾನ್. ನೋಡಿ, ಟೋನಿ ಬ್ರಾಡ್ಮ್ಯಾನ್ ಎಂತಹ ಎಂತ ಒಬ್ಬ ಆಂಗ್ಲ ಕವಿ, ಒಬ್ಬ ಇಂಗ್ಲಿಷ್ ಪೋಯೆಟ್. ಆಂಗ್ಲ ಕವಿ ಅಂದ್ರೆ ಇಂಗ್ಲಿಷ್ ಪೋಯೆಟ್. ಪೋಯೆಟ್ ಅಂದ್ರೆ ಕವಿ ಅಂತ. ಪೋಯಮ್ ಅಂದ್ರೆ ಪದ್ಯ. ಪೋಯೆಟ್ ಅಂದ್ರೆ ಆ ಪದ್ಯ ಬರೆದಂತಹ ಕವಿಯನ್ನ ಪೋಯೆಟ್ ಅಂತ ಕರೀತಾರೆ. POET, ಪೋಯೆಟ್ ಅಂದ್ರೆ ಕವಿ. ಆ ಕವಿ ಬರೆದಿರುವಂತಹ ಒಂದು ಪದ್ಯ ದ ಫ್ಲೈ ಅಂತ. ನೀವೆಲ್ಲ ನೋಡಿರ್ತೀರಿ ನಮ್ಮ ಮನೆಗಳಲ್ಲಿ, ನಮ್ಮ ಮನೆಯ ಸುತ್ತಮುತ್ತ, ಅಥವಾ ಎಲ್ಲಾದ್ರೂ ಹಣ್ಣಿನ ಅಂಗಡಿಗಳಲ್ಲಿ, ಅಥವಾ ಎಲ್ಲಾದ್ರೂ ಸ್ವಲ್ಪ ಅಂಟಾದ ಸಿಹಿ ಪದಾರ್ಥಗಳು ಏನಾದ್ರು ಬಿದ್ದಂತ ಸಂದರ್ಭದಲ್ಲಿ ನೊಣಗಳಿರ್ತಾವ, ನೋಡಿದೀರಲ್ಲ. ಎಲ್ಲಿ ಸಿಹಿ ಪದಾರ್ಥ ಇರುತ್ತೋ ಅಲ್ಲಿ ನೊಣಗಳು ಇರ್ತಾವ. ಅದು ನೀವು ಕಲ್ಲಂಗಡಿ ಹಣ್ಣು ಅಥವಾ ಹಣ್ಣುಗಳು, ಬರೀ ಕಲ್ಲಂಗಡಿ ಅಂತ ಆಗಲ್ಲ,
ಯಾವುದೇ ಹಣ್ಣುಗಳನ್ನ ಹೆಚ್ಚಿ ಅದರ ರಸ ಬಿದ್ದಂತ ಸಂದರ್ಭದಲ್ಲಿ ಅಥವಾ ಸ್ವೀಟ್ ಏನಾದ್ರು ಚೆಲ್ಲಿದ್ರೆ ಅರ್ಥಾಯ್ತಲ್ಲ ಕೊಳಕಾದ ಜಾಗದಲ್ಲಿ ಸಾಮಾನ್ಯವಾಗಿ ನಾವು ಈ ನೊಣಗಳನ್ನ ನೋಡ್ತೀವಿ ನಾವು, ಹೌದಾ? ನೊಣಗಳು ಇಲ್ಲದಂತಹ ಜಾಗಗಳೇ ಇಲ್ಲ. ಅದಕ್ಕೆ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಮನೆಯಲ್ಲಿ ಸ್ವಚ್ಛವಾಗಿ ಇಟ್ಕೊಂಡು ಪಿನಾಯಿಲ್ ಹಾಕೊಂಡು ವಾಶ್ ಮಾಡ್ತಾರೆ ನೋಡ್ರಿ ನೆಲನ, ಹೌದಾ? ನೆಲ ಒರೆಸ್ತಾರಲ್ಲ, ನೀರಿಗೆ ಪಿನಾಯಿಲ್ ಹಾಕೊಂಡು ವಾಶ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಪಿನಾಯಿಲ್ ವಾಸನೆಗೆ ಯಾವುದೇ ನೊಣಗಳು ಕ್ರಿಮಿಕೀಟಗಳು ಬರಬಾರದು ಅನ್ನುವಂತಹ ಉದ್ದೇಶದಿಂದ ಪಿನಾಯಿಲ್ ಹಾಕೊಂಡು ಯಾಕೆ ವಾಶ್ ಮಾಡ್ತಾರೆ? ನೊಣಗಳು, ಸೊಳ್ಳೆಗಳು, ಇತರ ಕ್ರಿಮಿಕೀಟಗಳು ಬರಬಾರ್ದು ಅಂತ ಹೇಳಿ ನೀರಿಗೆ ಪಿನಾಯಿಲ್ ಹಾಕೊಂಡು ವಾಶ್ ಮಾಡ್ತಾರೆ, ಹೌದಾ ಇಲ್ಲ? ಇಲ್ಲೊಂದು ನೊಣದ ಒಂದು ಕಥೆಯನ್ನೇ ಹೇಳಿದ್ದಾರೆ ಇಲ್ಲಿ ಆ ಒಂದು ಪೋಯಂ ಅಲ್ಲಿ. ನೊಣದ ಬಗ್ಗೆ ಹೇಳಿದ್ದಾರೆ. ಈ ಪೋಯಂ ಏನು ಒಂದು ನೊಣದ ಬಗ್ಗೆನೆ ಕುರಿತಾಗಿರುವಂತದ್ದು. ಅದನ್ನೇ ಒಂದು ಪದ್ಯದ ಸ್ವರೂಪವನ್ನ ಮಾಡಿಕೊಂಡು ನಮಗೆಲ್ಲ ಹೇಳಿದ್ದಾರೆ. ನೋಡಿ ಮೊದಲನೇ ಪ್ಯಾರವನ್ನ, ಅದರ ಅರ್ಥವನ್ನ ಹೇಳ್ತೇನೆ. ದೇರ್ ಈಸ್ ಎ ಫ್ಲೈ ಇನ್ಸೈಡ್ ಮೈ ಬೆಡ್ರೂಮ್. ಏನ್ ಬೆಡ್ರೂಮ್ ಅಂತ ಹೇಳಿದ್ರೆ ಮಲಗುವ ಕೋಣೆ. ಬೆಡ್ರೂಮ್ ಅಂದ್ರೆ ಏನು? ಮಲಗುವ ಕೋಣೆ. ಇನ್ಸೈಡ್ ಅಂತ ಹೇಳಿದಾರಲ್ಲ. ಇನ್ಸೈಡ್ ಅಂದ್ರೆ ಏನು? ಇನ್ಸೈಡ್ ಅಂದ್ರೆ ಒಳಗಡೆ. ಇನ್ಸೈಡ್ ಅಂದ್ರೆ ಒಳಗಡೆ. ಇಲ್ಲಿ ಇನ್ಸೈಡ್ ಗೆ ಆಪೋಸಿಟ್ ವರ್ಡ್, ವಿರುದ್ಧ ಪದ ಏನು ಅಂತ ಹೇಳಿದ್ರೆ ಔಟ್ಸೈಡ್. ಇನ್ಸೈಡ್ ಗೆ ಆಪೋಸಿಟ್ ವರ್ಡ್ ಔಟ್ಸೈಡ್. ಇನ್ಸೈಡ್ ಅಂದ್ರೆ ಒಳಗಡೆ, ಔಟ್ಸೈಡ್ ಅಂದ್ರೆ ಹೊರಗಡೆ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ದೇರ್ ಈಸ್ ಎ ಫ್ಲೈ ಇನ್ಸೈಡ್ ಮೈ ಬೆಡ್ರೂಮ್. ಮೈ ಅಂದ್ರೆ ನನ್ನ ಮಲಗುವ ಕೋಣೆಯಲ್ಲಿ ಒಂದು ನೊಣ ಬಂದಿತ್ತು ಅಂತ ಕವಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಇಟ್ ಈಸ್ ಡ್ರೈವಿಂಗ್ ಮೀ ಇನ್ಸೈಡ್. ಡ್ರೈವಿಂಗ್ ಅಂದ್ರೆ ಚಲಿಸು ಅಂತ. ಆ ಕಡೆಯಿಂದ ಆ ಕಡೆಗೆ ಹಾರಾಡ್ತಾ ಇತ್ತು. ನೊಣಗಳು ಒಂದತ್ರ ಕುಂತತ್ರ ಕೂರೋದಿಲ್ಲ. ಇಲ್ಲಿಂದ ಅಲ್ಲಿಗೆ ಹಾರಾಡುತ್ತೆ, ಅಲ್ಲಿಂದ ಇಲ್ಲಿಗೆ ಹಾರಾಡುತ್ತೆ, ಕಿವಿ ಹತ್ರ ಬರುತ್ತೆ, ಭೂಮಿ ಗುಟ್ಟುತ್ತೆ, ಬಾಯಿ ಹತ್ರ ಬರುತ್ತೆ, ಮೂಗು ಹತ್ರ ಬರುತ್ತೆ, ಹೌದಾ ಇಲ್ಲ? ಆ ತರ ಚಲಿಸ್ತಾ ಇರುತ್ತಂತೆ. ಡ್ರೈವಿಂಗ್ ಇಸ್ ಚಲಿಸು ಅಂತ. ಇಲ್ಲಿ ಇನ್ಸೈನ್ ಅಂತ ಹೇಳಿದಾರೆ, INSANE. ಇನ್ಸೈನ್ ಅಂದ್ರೆ ಹುಚ್ಚುಂತರ. ಹುಚ್ಚು ಒಂಥರ ಹುಚ್ಚು ನೋಡದ ರೀತಿಯಲ್ಲಿ ಒಂದತ್ರ ಇಲ್ಲಿಂದ ಅಲ್ಲಿಗೆ ಹೋಗೋದು, ಕಿಟಕಿ ಹತ್ರ ಹೋಗೋದು, ಇಲ್ಲಿ ಬರೋದು, ಅಲ್ಲೆಲ್ಲೋ ಬಾಗಿಲ ಮೇಲೆ ಕೂರೋದು, ಮೂಗು ಹತ್ರ ಬರೋದು, ತಲೆ ಹತ್ರ ಬರೋದು, ಈ ತರ ಮಾಡ್ತಾ ಇದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಯಾವುದಕ್ಕೆ? ನೋಡಕ್ಕೆ. ಮೂರನೇ ಲೈನ್ ನೋಡಿ, ಇಟ್ ಈಸ್ ಬಸ್ಸಿಂಗ್ ರೌಂಡ್ ಮೈ ವಾರ್ಡ್ರೋಬ್. ಏನ್ ಬಸ್ಸಿಂಗ್ ಅಂದ್ರೆ ನೊಣ ಒಂಥರ ಶಬ್ದ ಮಾಡೋದು ನೋಡಿ, ಭೂಮಿ ಹಿಂಗ್ ಗುರ್ತಾ ಇರುತ್ತೆ ಕಿವಿ ಹತ್ರ ಬಂದು. ಬಸ್ಸಿಂಗ್ ಅಂದ್ರೆ ಜೈಕರಿಸು ಅಂತ. ಜೈಕರಿಸು ಅಂತ. ಏನು? ಒಂಥರ ಶಬ್ದ ಮಾಡುತ್ತೆ ನೋಡಿ, ನೊಣ ಶಬ್ದ ಮಾಡುತ್ತೆ ಕಿವಿ ಹತ್ರ ಬಂದು, ಒಂಥರ ಗುಡುಗುಡುತ್ತೆ. ಅದನ್ನ ಇಂಗ್ಲಿಷ್ ಅಲ್ಲಿ ಬಸ್ಸಿಂಗ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ತೀವಿ. ರಾತ್ರಿ ಸೊಳ್ಳೆ ಬಂದು ನಿಮಗೆ ಗುಯ್ ಅಂತವಲ್ಲ, ಗುಯ್ ಗುಡೋದು ಅಂತ ಕರೀತಲ್ಲ, ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಕಿವಿ ಹತ್ರ ಬಂದು ಶಬ್ದ ಮಾಡ್ತವಲ್ಲ, ಅದನ್ನ ಬಸ್ಸಿಂಗ್ ಅಂತ ಕರೀತಾರೆ. BUZZING. ಬಸ್ಸಿಂಗ್ ಅಂದ್ರೆ ಗುಣುಗುಡು, ಗುಯ್ ಗುಡು ಅಂತ. ಜೈಕರಿಸು ಅರ್ಥ ಬರುತ್ತೆ. ರೌಂಡ್ ಮೈ ವಾರ್ಡ್ರೋಬ್ ಅಂದ್ರೆ ಬಟ್ಟೆ ಬೀರು. ನಾನು ನಿಮಗೆ ಹೇಳಿದ್ದೆ, ನಾನು ಏನು ವಾರ್ಡ್ರೋಬ್, WARDROBE. ವಾರ್ಡ್ರೋಬ್ ಅಂದ್ರೆ ಈಗ ಸಾಮಾನ್ಯವಾಗಿ ಬಟ್ಟೆಗಳನ್ನ ಇಡೋದಕ್ಕೆ, ಏನಾದ್ರು ಜ್ಯುವೆಲ್ರಿಗಳನ್ನ ಇಡೋದಕ್ಕೆ, ನಿಮ್ಮ ಬಂಗಾರದ ವಸ್ತುಗಳನ್ನ ಅಂತವ್ ಏನಾದ್ರು ವಸ್ತುಗಳನ್ನ ಇಡೋದಕ್ಕೆ ಒಂದು ಕಪಾಟ್ ಅಂತ ಮಾಡಿರ್ತಾರೆ, ಗೊತ್ತಲ್ಲ, ಬೀರು. ಅದನ್ನ ಇಂಗ್ಲಿಷ್ ಅಲ್ಲಿ ವಾರ್ಡ್ರೋಬ್ ಅಂತ ಕರೀತಾರೆ. ಬಟ್ಟೆ ಇಡೋದಕ್ಕೆ ಬೀರು ಏನ್ ಮಾಡಿರ್ತಾರಲ್ಲ, ಬೀರು ಅಥವಾ ಕಪಾಟು ಅಂತ ಕರಿತೀವಲ್ಲ, ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ವಾರ್ಡ್ರೋಬ್.
ವಾರ್ಡ್ರೋಬ್, WARDROBE, ವಾರ್ಡ್ರೋಬ್ ಅಂದ್ರೆ ಬಟ್ಟೆಯ ಕಪಾಟು, ಬಟ್ಟೆಯ ಬೀರು, ಬಟ್ಟೆಯನ್ನ ಇಡೋದಕ್ಕೆ ಮಾಡಿರುವಂತಹ ಒಂದು ಬೀರು. ಬೀರು ಅಥವಾ ಕಪಾಟು. ನೆಕ್ಸ್ಟ್ ನೋಡಿ, ಇದು ಆ ನೊಣ ಆ ಕಪಾಟಿನ ಮೇಲೆ ಅಲ್ಲಿಂದ ಇಲ್ಲಿಗೆ ಒಂಥರ ಹುಚ್ಚಿನ ತರ ಹಾರಾಡ್ತಾ ಇರುತ್ತೆ ಅಂತ ಈ ಕವಿ ಹೇಳಿದ್ದಾರೆ. ನೆಕ್ಸ್ಟ್ 4ನೇ ಲೈನ್ ನೋಡಿ, ಇಟ್ ಈಸ್ ಆನ್ ಅಂದ್ರೆ ಏನು? ಮೇಲೆ. ON ಆನ್ ಅಂದ್ರೆ ಮೇಲೆ, IN ಇನ್ ಅಂದ್ರೆ ಒಳಗೆ. ಅರ್ಥ ಆಗುತ್ತಲ್ಲ? ON ಆನ್ ಅಂದ್ರೆ ಮೇಲೆ. ಯಾವ್ದರ ಮೇಲೆ ಹಾರಾಡ್ತಾ ಇತ್ತು? ಒಂದ್ ಕಡೆ ವಾರ್ಡ್ರೋಬ್ ಕಪಾಟಿನ ಮೇಲೆ ಹಾರಾಡ್ತಾ ಇತ್ತು, ಇನ್ನೊಂದ್ ಕಡೆ ಇಟ್ ಈಸ್ ಆನ್ ದ ವಿಂಡೋ ಪೇನ್. ವಿಂಡೋ ಅಂದ್ರೆ ಕಿಟಕಿ, ವಿಂಡೋ ಪೇನ್ ಅಂದ್ರೆ ಕಿಟಕಿಯ ಗಾಜು. WINDOW, ವಿಂಡೋ ಅಂದ್ರೆ ಕಿಟಕಿ, ಡೋರ್ ಅಂದ್ರೆ ಬಾಗಿಲು, ಕದ ಅಂತ ಕರಿತೀವಿ ನಾವು, ಬಾಗಿಲು ಅಂತ ಕರಿತೀವಿ ಡೋರ್ ಅಂದ್ರೆ. ವಿಂಡೋ ಅಂದ್ರೆ ಕಿಟಕಿ, ಪೇನ್ PANE, ವಿಂಡೋ ಪೇನ್ ಅಂದ್ರೆ ಕಿಟಕಿಯ ಗಾಜು. ಕಿಟಕಿಗೆ ಗ್ಲಾಸ್ ಹಾಕಿರ್ತಾರಲ್ಲ, ವಿಂಡೋಕ್ಕೆ, ಅದನ್ನ ವಿಂಡೋ ಪೇನ್ ಅಂತ ಕರೀತಾರಂತೆ. ಈ ನೊಣ ಏನ್ ಮಾಡ್ತು? ವಾರ್ಡ್ರೋಬ್ ಮೇಲೆ ಅಂದ್ರೆ ಕಪಾಟಿನ ಮೇಲೆ, ವಿಂಡೋ ಪೇನ್ ಕಿಟಕಿಯ ಗ್ಲಾಸಿನ ಮೇಲೆ ಹಾರಾಡ್ತಾ ಇತ್ತಂತೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಈ ರೀತಿಯಾಗಿ ಇಲ್ಲಿ ಕವಿ ಆ ಬೆಡ್ರೂಮ್ ಅಲ್ಲಿ, ಆ ಮಲಗುವ ಕೋಣೆಯಲ್ಲಿ ಯಾವ ತರ ಫ್ಲೈ ಆ ನೊಣ ಹಾರಾಡ್ತಾ ಇತ್ತು ಅನ್ನೋದನ್ನ ವರ್ಣನೆ ಮಾಡಿ ಹೇಳಿದ್ದಾರೆ. ಯಾರು? ಕವಿ ಟೋನಿ ಬ್ರಾಡ್ಮ್ಯಾನ್ ಎನ್ನುವಂತ ಕವಿ ಆ ವಾರ್ಡ್ರೋಬ್ ಮೇಲೆ, ಕಿಟಕಿಯ ಗಾಜಿನ ಮೇಲೆ ನೊಣ ಹಾರಾಡ್ತಿರೋದನ್ನ, ಚಲಿಸ್ತಾ ಇರೋದನ್ನ ವರ್ಣನೆ ಮಾಡಿ ಹೇಳಿದ್ದಾರೆ. ಮುಂದೆ ನೋಡಿ 2ನೇ ಪ್ಯಾರ. ಇಟ್ ಈಸ್, ಇಟ್ ಅಂದ್ರೆ ಇದು ಅಂತ. ಇಲ್ಲಿ ಇದು ಅಂದ್ರೆ ಯಾವುದು? ಫ್ಲೈ. ಚಿತ್ರ ಇದೆ ನೋಡಿ ಅಲ್ಲಿ, ಹೌದಾ? ಇಟ್ ಈಸ್ ಅಂದ್ರೆ ಇದು ಅಂತ. ಇಲ್ಲಿ ಇದು ಅಂದ್ರೆ ಯಾವುದು? ನೊಣ. ಇಟ್ ಈಸ್ ಫ್ಲೈಯಿಂಗ್ ಅರೌಂಡ್ ದ ಲ್ಯಾಂಪ್ ಶೇಡ್. ಲ್ಯಾಂಪ್ ಅಂದ್ರೆ ಏನು? ದೀಪ. ಲ್ಯಾಂಪ್ ಅಂದ್ರೆ ದೀಪ. ಆಗಿನ ಒಂದು ಇದರಲ್ಲಿ ಸಿಮೆಂಟ್ ದೀಪ ನೋಡಿದಿರಲ್ಲ, ಬುಡ್ಡಿ ಅಂತ ಏನ್ ಕರಿತೀವ, ಅದ್ರ ಮೇಲೆ ಗ್ಲಾಸ್ ಹಾಕೋ ಮೊದಲು ಬರೋವು ದೀಪಕ್ಕೆ ಒಂದು ಏನು ಬರೋದು, ಅದ್ರ ಮೇಲೆ ಲ್ಯಾಟಿನ್ ಅಂತ ಕರೆಯೋರು, ಅದಕ್ಕೆ ಏನು ಹಿಂಗೆ ನಡುವೆ ಕ್ಯಾಂಡ್ಲು ದೀಪ ಏನು, ಅದ್ರ ಮೇಲ್ಗಡೆ ಗ್ಲಾಸ್ ಇರೋದು, ಅದನ್ನ ಏನಂತ ಕರೀತಾ ಇದ್ರು? ಲ್ಯಾಂಪ್ ಶೇಡ್ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಲ್ಯಾಂಪ್ ಶೇಡ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಲ್ಯಾಂಪ್ ಶೇಡ್ ಅಂದ್ರೆ ದೀಪದ ಮುಸುಕು ಅಂತ ಕರೀತಾರೆ. ಕನ್ನಡದಲ್ಲಿ ದೀಪದ ಮುಸುಕು. ದೀಪ, ಮುಸುಕು ಅಂದ್ರೆ ಅದನ್ನ ಸುತ್ತುವರೆದಿರುವಂತ ಗಾಜು. ಅರ್ಥ ಆಗುತ್ತಲ್ಲ? ಯಾಕಂಗ ಇರ್ತಾರೆ ಹೇಳ್ರಿ? ದೀಪದ ಸುತ್ತು ಆ ಗಾಜಿಂದವ್ರು ಯಾಕೆ ಹಾಕಿರ್ತಾರೆ ಅಂದ್ರೆ ಗಾಳಿ ಹೋಗ್ಬಾರ್ದು, ದೀಪ ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಲ್ಯಾಟಿನ್ ಅಂತ ಏನ್ ಕರಿತೀವಲ್ಲ, ಆ ಲ್ಯಾಟಿನ್ಗೆ ನಡುವೆ ದೀಪಕ್ಕೆ ಸುತ್ತಲೂ ಗ್ಲಾಸಿನ ಉದ್ದನ್ನ ಹಾಕಿರ್ತಾರೆ. ಉದ್ದೇಶ ಇಷ್ಟೇ, ಗಾಳಿಗೆ ದೀಪ ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ. ಅರ್ಥ? ಇದು ಆ ನೊಣ ಎಲ್ಲಿ? ವಾರ್ಡ್ರೋಬ್ ಕಪಾಟಿನ ಹತ್ರ, ಲ್ಯಾಂಪ್ ಮತ್ತೆ ವಿಂಡೋ ಪೇನ್ ಆ ಕಿಟಕಿಯ ಗಾಜಿನ ಹತ್ರ ಅಲ್ಲಿಂದ ಇಲ್ಲಿ ಚಲಿಸ್ತಾ ಇತ್ತ. ಮತ್ತಿಂದೆಲ್ಲಿ ಚಲಿಸ್ತಾ ಇತ್ತು? ಆ ಲ್ಯಾಂಪ್ ಶೇಡಿನ ಸುತ್ತ, ಆ ದೀಪದ ಸುತ್ತ ಏನು ಗಾಜಿ ಏನ್ ಹಾಕಿದ್ರಲ್ಲ ಅದ್ರ ಸುತ್ತ ಸುಮ್ಮನೆ ಹಾರಾಡದಂತೆ. ಅದನ್ನ ಕವಿ ನೋಡಿ ಇಲ್ಲಿ ನಿಮ್ಗೆ ಹೇಳಿದ್ದಾರೆ. ನೆಕ್ಸ್ಟ್, ಇಟ್ ಈಸ್ ಕಮ್ಮಿಂಗ್ ವೆರಿ ಕ್ಲೋಸ್. ಏನ್ ಕಮ್ಮಿಂಗ್ ವೆರಿ ಕ್ಲೋಸ್? ಕಮ್ಮಿಂಗ್ ಅಂದ್ರೆ ಬರೋದು ಅಂತ, ಗೋಯಿಂಗ್ ಅಂದ್ರೆ ಹೋಗೋದು ಅಂತ, ಕಮ್ಮಿಂಗ್ ಅಂದ್ರೆ ಬರೋದು ಅಂತ. ಕ್ಲೋಸ್, ಏನ್ ಕ್ಲೋಸ್ ಅಂದ್ರೆ ಎರಡು ಅರ್ಥ ಬರುತ್ತೆ. ಕ್ಲೋಸ್ ಅಂದ್ರೆ ಒಂದು ಅರ್ಥದಲ್ಲಿ ಮುಚ್ಚು ಅಂತ ಆಗುತ್ತೆ, ಮುಚ್ಚೋದು. ಕ್ಲೋಸ್ ದ ಡೋರ್ ಅಂತ ಕರಿತೀವಿ ನಾವು. ಕ್ಲೋಸ್ ದ ಡೋರ್ ಅಂದ್ರೆ ಬಾಗಿಲನ್ನ ಮುಚ್ಚು ಅಂತ. ಇನ್ನೊಂದು ಅರ್ಥ ಬರುತ್ತೆ, ಏನು? ಜಾಧವ್ ನನ್ನ ಕ್ಲೋಸ್ ಫ್ರೆಂಡ್. ಒಂದು ಅರ್ಥದಲ್ಲಿ ಕ್ಲೋಸ್ ದ ಡೋರ್ ಅಂದ್ರೆ ಏನು? ಕ್ಲೋಸ್ ದ ಡೋರ್ ಅಂದ್ರೆ ಬಾಗಿಲನ್ನ ಮುಚ್ಚೋದು ಅಂತ. ಕ್ಲೋಸ್ ಅಂದ್ರೆ ಮುಚ್ಚೋದು ಅಂತ ಆಗುತ್ತೆ. ಇಲ್ಲಿ ಜಾಧವ್ ನನ್ನ ಕ್ಲೋಸ್ ಫ್ರೆಂಡ್ ಅಂದ್ರೆ ಮುಚ್ಚುವ ಗೆಳೆಯ ಅಲ್ಲ. ಇನ್ನೊಂದು ಅರ್ಥದಲ್ಲಿ ಕ್ಲೋಸ್ ಫ್ರೆಂಡ್ ಅಂದ್ರೆ ಆತ್ಮೀಯ ಗೆಳೆಯ. ಅರ್ಥ ಆಗುತ್ತಲ್ಲ?
ಆತ್ಮೀಯ ಗೆಳೆಯನನ್ನ ಕ್ಲೋಸ್ ಫ್ರೆಂಡ್. ನಿನ್ನ ಕ್ಲೋಸ್ ಫ್ರೆಂಡ್ ಯಾರು ಅಂತಾರೆ, ಹೌದಾ? ಕ್ಲೋಸ್ ಫ್ರೆಂಡ್ ಅಂದ್ರೆ ಆತ್ಮೀಯ ಗೆಳೆಯ ಅಂತ ಒಂದು ಅರ್ಥದಲ್ಲಾಗುತ್ತೆ. ಇನ್ನೊಂದು ಅರ್ಥದಲ್ಲಿ ಕ್ಲೋಸ್ ದ ಡೋರ್ ಅಂದ್ರೆ ಬಾಗಿಲನ್ನ ಮುಚ್ಚೋದು ಅಂತ ಆಗುತ್ತೆ. ಅರ್ಥಲ್ಲ? ಇಲ್ಲಿ ಸಂದರ್ಭಾನುಸಾರ ನಾವು ಅರ್ಥೈಸ್ಕೋಬೇಕು. ಇಲ್ಲಿ ಕಮ್ಮಿಂಗ್ ಕ್ಲೋಸ್, ಆ ಫ್ಲೈ, ಆ ನೊಣ ಏನಾಯ್ತು, ಬಹಳ ಹತ್ತಿರಕ್ಕೆ ಬಂತು ಅಂತ ಕವಿ ಬ್ರಾಡ್ಮ್ಯಾನ್, ಯಾವ ಬ್ರಾಡ್ಮ್ಯಾನ್? ಟೋನಿ ಬ್ರಾಡ್ಮ್ಯಾನ್ ಹೇಳ್ತಾ ಇದ್ದಾರೆ. ಮುಂದೆ ಮುಂದಲ್ಲಿ ನೋಡಿ, ಇಟ್ ಈಸ್ ಅಂದ್ರೆ ಇದು ಲ್ಯಾಂಡಿಂಗ್. ಲ್ಯಾಂಡಿಂಗ್ ಏನ್? ಲ್ಯಾಂಡಿಂಗ್ ಅಂದ್ರೆ ಇಳಿತು ಅಥವಾ ಕುತ್ಕೊಳ್ತು ಅಂತ. ಲ್ಯಾಂಡಿಂಗ್ ಅಂದ್ರೆ ಏನು? ಇಳಿತು ಅಥವಾ ಕುತ್ಕೊಳ್ತು. ಈಗ ಏರೋಪ್ಲೇನ್ ಲ್ಯಾಂಡಿಂಗ್ ಆಯ್ತು ಅಂತ, ಹೌದಾ? ಏರೋಪ್ಲೇನು ಹೆಲಿಕಾಪ್ಟರ್. ನಾನಲ್ಲಿ ಇದಕ್ಕೆ ಹೋಗಿದ್ನಪ್ಪ, ಬೆಂಗಳೂರಿಗೆ ಹೋಗಿದ್ದೆ, ಅಲ್ಲಿ ಏರ್ಪೋರ್ಟ್ ಹತ್ರ ನಮ್ಮ ಅಂಕಲ್ ಮನೆ ಇತ್ತು, ಅಲ್ಲಿ ನೋಡ್ತಾ ಇದ್ದೆ, ಮೇಲೆ RCC ಮನೆ ಇತ್ತು, ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ, ಏರೋಪ್ಲೇನ್ ಬಂದು ಲ್ಯಾಂಡ್ ಆಗ್ತಾ ಇದ್ವು. ಏನ್ ಲ್ಯಾಂಡ್ ಆಗ್ತಾ ಇದ್ವು ಅಂದ್ರೆ ಇಳಿತಾ ಇದ್ವು ಅಂತ. ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಶಿವಮೊಗ್ಗದಲ್ಲಿ, ಅಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರದ್ದು ಹೆಲಿಕಾಪ್ಟರ್ ಲ್ಯಾಂಡ್ ಆಯ್ತು. ಏನಂಗಂದ್ರೆ ಹೆಲಿಕಾಪ್ಟರ್ ಲ್ಯಾಂಡ್ ಆಯ್ತು ಅಂದ್ರೆ ಹೆಲಿಕಾಪ್ಟರ್ ಬಂದು ಇಳಿತು, ನೆಲದ ಮೇಲೆ ಇಳಿತು ಅಂತ. ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಯ್ತು ಅಥವಾ ಏರೋಪ್ಲೇನ್ ಲ್ಯಾಂಡಿಂಗ್ ಆಯ್ತು ಅಂದ್ರೆ ಕೆಳಗೆ ಇಳಿತು, ಕೆಳಗೆ ಬಂತು, ಲ್ಯಾಂಡ್ ಆಯ್ತು. ಇಲ್ಲಿ ಇಟ್ ಈಸ್ ಲ್ಯಾಂಡಿಂಗ್ ಇಳಿತು, ಬಂದು ಕುತ್ಕೊಳ್ತು. ಎಲ್ಲಿ? ಆನ್ ಮೈ ಪಿಲ್ಲೋ. ಏನ್ ಪಿಲ್ಲೋ ಅಂದ್ರೆ ತಲೆದಿಂಬು. PILLOW, ಪಿಲ್ಲೋ ಅಂದ್ರೆ ತಲೆದಿಂಬು. ಪಿಲ್ಲೋ ಅಂದ್ರೆ ಏನು? ತಲೆದಿಂಬು ಅಂತ. ನಾವು ಮಲಗ್ತೀವಲ್ಲ, ಬೆಡ್ ಅಂದ್ರೆ ಹಾಸಿಗೆ. ನೋಡಿ, ನಾವು ಮಲಗೋದು ಬೆಡ್ ಅಂದ್ರೆ ಹಾಸಿಗೆ, ಅದ್ರ ಮೇಲೆ ಹಾಕೊಂಡಿರ್ತೀವಲ್ಲ, ತಲೆಗೆ ಹಾಕೊಂಡಿರ್ತೀವಲ್ಲ, ಆ ದಿಂಬನ್ನ ಏನಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ? ಪಿಲ್ಲೋ ಅಂತ ಕರೀತಾರೆ. ಪಿಲ್ಲೋ, PILLOW, ಪಿಲ್ಲೋ. ಇಲ್ಲಿ ನೊಣ ಎಲ್ಲಿ ಲ್ಯಾಂಡ್ ಆಯ್ತು ಅಂತ ಕವಿ ಹೇಳಿದ್ರು? ಆ ತಲೆದಿಂಬಿನ ಮೇಲೆ ಬಂದು ಕುಳಿತುಕೊಳ್ತಂತೆ, ತಲೆದಿಂಬಿನ ಮೇಲೆ ಬಂದು ಇಳಿತಂತೆ, ಕುತ್ಕೊಳ್ತಂತೆ. ಯಾವುದು? ಆ ನೊಣ. ನೆಕ್ಸ್ಟ್ ನೋಡಿ, ಇಟ್ ಈಸ್ ಬಂದು ಏನ್ ಮಾಡ್ತು? ಇದು ವಾಕಿಂಗ್ ಅಂದ್ರೆ ಏನು? ನಡೀತಾ ಇತ್ತು, ನಡೀತು. ವಾಕಿಂಗ್ ಅಂದ್ರೆ ನಡೆಯೋದು ಅಂತ. ಆನ್ ಮೈ ನೋಸ್, ಆನ್ ಅಂದ್ರೆ ಮೇಲೆ, ಮೈ ನೋಸ್ ಅಂದ್ರೆ ನನ್ನ ಮೂಗಿನ ಮೇಲೆ ಏನ್ ಮಾಡ್ತಿತ್ತು? ಓಡಾಡ್ತಾ ಇತ್ತು. ನೋಡಿ, ಒಂದು ನೊಣವನ್ನ ಎಷ್ಟು ಸ್ವರೂಪವಾಗಿ, ಎಷ್ಟು ವಿಶ್ಲೇಷಣೆ ಮಾಡಿ ಇಲ್ಲಿ ಕವಿ ಟೋನಿ ಬ್ರಾಡ್ಮ್ಯಾನ್ ಹೇಳಿದ್ದಾರೆ ಅಂತ. ಇಲ್ಲಿ ಪಿಲ್ಲೋ ಮೇಲೆ ಬಂದು ಕುತ್ಕೊಳ್ತು, ಆ ನಂತರವಾಗಿ ಏನ್ ಮಾಡ್ತು? ವಾಕಿಂಗ್, ನಡೀತಾ ಇತ್ತು. ವಾಕಿಂಗ್ ಅಂದ್ರೆ ನಡೆಯೋದು, ರನ್ನಿಂಗ್ ಅಂದ್ರೆ ಓಡೋದು, ಸ್ಟ್ಯಾಂಡಿಂಗ್ ಅಂದ್ರೆ ನಿಂತ್ಕೊಳ್ಳೋದು, ವಾಕಿಂಗ್ ಅಂದ್ರೆ ನಡೆಯೋದು, ರನ್ನಿಂಗ್ ಅಂದ್ರೆ ಓಡೋದು. ಇಲ್ಲಿ ಆ ನೊಣ ಏನ್ ಮಾಡ್ತು? ವಾಕಿಂಗ್ ಆನ್ ಮೈ ನೋಸ್ ಅಂತ ಹೇಳಿದ್ದಾರೆ. ವಾಕಿಂಗ್ ಅಂದ್ರೆ ನಡೆಯುವುದು. ನೋಸ್ ಅಂದ್ರೆ ಮೂಗು. ಇಲ್ಲಿ ನೋಡಿ, ಇಷ್ಟು ವರ್ಣನೆಯನ್ನ ಮಾಡಿ ಕವಿ ಟೋನಿ ಬ್ರಾಡ್ಮ್ಯಾನ್ ಹೇಳ್ತಾ ಇದ್ದಾರೆ, ಒಂದು ನೊಣದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಬೆಡ್ರೂಮ್ ಅಲ್ಲಿ ಬಂದಿತ್ತು, ಅದು ನನ್ನ ಬೆಡ್ರೂಮ್ ನಲ್ಲಿ ಎಲ್ಲಿ? ಆ ವಾರ್ಡ್ರೋಬ್, ಕಪಾಟಿನ ಮೇಲೆ ಬಂದಿತ್ತು, ಆಮೇಲೆ ಕಿಟಕಿಯ ಗಾಜಿನ ಮೇಲೆ ಬಂದು ಕುತ್ಕೊಂಡಿತ್ತು, ಆಮೇಲೆ ನಮ್ಮ ಲ್ಯಾಂಪ್ ದೀಪದ ಸುತ್ತಲೂ ಹಾಕಿರುವಂತ ಗಾಜಿನ ಸುತ್ತಲೂ ರೌಂಡ್ ಆಗ್ತಾ ಇತ್ತು, ತಿರುಗ್ತಾ ಇತ್ತು, ಆಮೇಲೆ ನನ್ನ ದಿಂಬಿನ ಮೇಲೆ ಬಂದು ಕುತ್ಕೊಳ್ತು, ಆಮೇಲೆ ಈಗೇನ್ ಮಾಡ್ತಾ ಇದೆ? ನನ್ನ ಮೂಗಿನ ಮೇಲೆ ನಡೀತಾ ಇದೆ ಅಂತ ಇಲ್ಲಿ ಕವಿ ನೊಣದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಇಲ್ಲಿಗೆ ಇಷ್ಟು ಒಂದೆರಡು ಪ್ಯಾರ ಇದೆ. ಇನ್ನು ಮುಂದಿನ ಪ್ಯಾರಗಳನ್ನ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಈಗ ಈ ಎರಡು ಪ್ಯಾರಗಳನ್ನ ನಿಮ್ಮ ಹೋಮ್ವರ್ಕ್ ನಲ್ಲಿ ಬರ್ಕೊಂಡು ಬನ್ನಿ.